ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತಿನ ರೆಸಿಪಿ ಬಂದುಬಿಟ್ಟು ದೋಸೆ, ಹೆಸರು ಕಾಳು ಮತ್ತು ಕಡಲೆ ಬೀಜ ಬಳಸಿ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. 1 ಟೀ ಸ್ಪೂನ್ ಮೆಂತ್ಯಕಾಳು, 1 ಟೀ ಕಪ್ ತುಂಬ ಅವಲಕ್ಕಿ ತೊಗೊತಾ ಇದ್ದೀನಿ. 3/4 ಕಪ್ಪಷ್ಟು ಟೀ ಕಪ್ಪಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. 250 ಗ್ರಾಮ್ ಅಕ್ಕಿ ತೊಗೊಂಡಿದ್ದೀನಿ. 150 ಗ್ರಾಮ್ ಕಡಲೆ ಬೀಜ ತೊಗೊಂಡಿದ್ದೀನಿ. 200 ಗ್ರಾಮ್ ಹೆಸರು ಕಾಳು ತೊಗೊಂಡಿದ್ದೀನಿ. ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಇವಾಗ ಅವಲಕ್ಕಿನ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ. ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಕೂಡ ಹಾಕ್ತಾಯಿದ್ದೀನಿ. ಹೆಸರು ಕಾಳು ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಇವಾಗ ತೊಳ್ಕೊಂಡು ಬರೋಣ ಫ್ರೆಂಡ್ಸ್. ತೊಳ್ಕೊಂಬಂದಾಗಿದೆ ಫ್ರೆಂಡ್ಸ್. 2 ಬಾರಿ ತೊಳೆದಿದ್ದೀನಿ ಫ್ರೆಂಡ್ಸ್. ನೀರು ಹೆಚ್ಚು ಹಾಕಿ, ಹೆಸರು ಕಾಳು ಮತ್ತು ಕಡಲೆ ಬೀಜ ಇರೋ ಕಾರಣದಿಂದ ನೀರು ಅದು ನೆನೆದಾಗ ನೀರು ಹೆಚ್ಚು ಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಹಾಕಿ, ಸ್ವಲ್ಪ ಹೊತ್ತು ಹಾಕಿ ಬಿಡಬೇಡಿ. ಸ್ವಲ್ಪ ಹೆಚ್ಚು ಹಾಕಿದರೆ ಕಾಳು ನೆನೆಯೋಕ್ಕೆ ಜಾಗ ಬೇಕಾಗುತ್ತೆ. ಸುಮಾರು ಒಂದು 5 ಗಂಟೆಗಳ ಕಾಲ ನೆನೆಸಿದರೆ ಸಾಕಾಗುತ್ತೆ. ರಾತ್ರಿನೇ ಬೇಕಾದರೂ ಕೂಡ ರುಬ್ಬಿಟ್ಕೋಬೋದು. ಬೆಳಗ್ಗೆನಾದ್ರೂ ರುಬ್ಬಿ ನೀವು ಇದು ನೆನೆಸಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, ಇವಾಗ ನೆನೆದಿದೆ. ಇವಾಗ ಸುಮಾರು ರಾತ್ರಿ 9:30 ಆಗಿದೆ. ನಾನು ನೆನೆಸಿಟ್ಟಿದ್ದು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ನೆನೆಸಿಟ್ಟಿದ್ದೆ. ಅಲ್ಲಿಂದ ಅಲ್ಲಿಗೆ ಅಂದರೆ 5 ಗಂಟೆ ಕಾಲ ನೆನೆದಿದೆ ಕಾಳು. ಇಷ್ಟು ದಪ್ಪ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ಸಣ್ಣಕ್ಕೆ ರುಬ್ಕೊಳ್ಳೋಣ. ನಿಮಗೆ ಆದರೆ ನೈಟು ರುಬ್ಬೋದಾದರೆ ನೈಟ್ ರುಬ್ಬಿ, ಇಲ್ಲ ಬೆಳಗ್ಗೆ ರುಬ್ಕೊತಿನ್ನೋದಾದರೆ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆನಾದ್ರೂ ರುಬ್ಕೋಬೋದು. ನನ್ನ ಮಗಳು ಸ್ಕೂಲಿಗೆ ಬೆಳಗ್ಗೆ ಬೇಗ ಹೋಗಬೇಕಿತ್ತು. ನಾನು ಹಾಗಾಗಿ ನೈಟೇ ರುಬ್ಬಿಡ್ತಾ ಇದ್ದೀನಿ. ಇವಾಗ ರುಬ್ಕೊಂಬರೋಣ ಫ್ರೆಂಡ್ಸ್. ಮಿಕ್ಸಿ ಜಾರ್ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಸುಮಾರು ಈಗ ಒಂದು 3 ಕಪ್ಪಷ್ಟು ಆಗ್ಬೋದು. ಈಗ 1 ಜಾರಷ್ಟು ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ರುಬ್ಕೊಂಬರೋಣ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕಿ, ಹೆಚ್ಚು ನೀರು ಹಾಕ್ಕೋಬೇಡಿ. ರುಬ್ಕೊಂಬರೋಣ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ರುಬ್ಕೊಂಬಂದಾಗಿದೆ. ಈ ರೀತಿ ತರಿ ನೀವು ದೋಸೆಗೆ ಯಾವ ರೀತಿ ಮಾಮೂಲಿ ರುಬ್ತಿರಲ್ಲ ಅದೇ ರೀತಿ ಹಿಟ್ಟನ್ನು ರುಬ್ಬಿ 1 ಜಾರ್ ಆಗಿದೆ ಫ್ರೆಂಡ್ಸ್. ಇಷ್ಟು ಅಕ್ಕಿಗೆ ಎಷ್ಟು ಪ್ರಮಾಣ ಆಗುತ್ತೆ ಅಂದರೆ 3 ಜಾರಷ್ಟು ಆಗುತ್ತೆ. ನೀವು ಹೆಚ್ಚು ಬೇಕಾದರೆ ಹೆಚ್ಚು ನೆನೆಸ್ಕೊಳ್ಳಿ, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ. ನಾನು ಕ್ವಾಂಟಿಟಿ ಇಷ್ಟು ತೋರಿಸಿದ್ದೀನಿ. ಇಷ್ಟು ಒಂದು 25 ದೋಸೆ ಆಗುತ್ತೆ. ನೀವು ಕಡಿಮೆ ತಿನ್ನೋದಾದರೆ 2-3 ಇದ್ದರೆ ಕಡಿಮೆ ಮಾಡ್ಕೊಳ್ಳಿ. ನಾನು 2 ಟೈಮಿಗೆ ಆಗಷ್ಟು ಮಾಡ್ತಾ ಇರೋದ್ರಿಂದ ಇಷ್ಟು ಬೇಕಾಗುತ್ತೆ ನೋಡಿ. 2ನೇ ಜಾರ್ ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಸಣ್ಣದಾಗಿ ಬರ್ತಾಯಿದ್ದೀನಿ. ರುಬ್ಕೊಂಬಂದಾಗಿದೆ. ಈ ರೀತಿ ಕಾಳುಗಳನ್ನು ನೆನೆಸಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೂದಲಿನ ಬೆಳವಣಿಗೆಗೂ ಚೆನ್ನಾಗಿರುತ್ತೆ, ಚರ್ಮಕ್ಕೂ ಕೂಡ ಒಳ್ಳೆಯದು. ಹೆಸರು ಕಾಳು ಮತ್ತು ಕಡಲೆ ಬೀಜ ಬಡವರ ಬಾದಾಮಿ ಅಂತ ಕೂಡ ಕರೀತಾರೆ ಕಡಲೆ ಬೀಜವನ್ನು. ಹೆಸರು ಕಾಳಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆ ನೆನೆಸಿ ಹಸಿದಾಗಿ ಕೊಟ್ಟರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ರೀತಿ ದೋಸೆ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಇದರಲ್ಲಿ ಹೆಸರು ಕಾಳು ಹಾಕಿದ್ದಾರೆ, ಶೇಂಗಾ ಬೀಜ ಹಾಕಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ. ಪ್ರೆಗ್ನೆನ್ಸಿ ಇರೋರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಊಟ ಸೇರ್ತಾ ಇರೋದಿಲ್ಲ. ಈ ಥರದ್ವೆಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಕಡಲೆ ಬೀಜದಲ್ಲಿ ತಿನ್ನೋದ್ರಿಂದ ಮಗು ತೂಕ ಚೆನ್ನಾಗಿರುತ್ತೆ. ಮತ್ತು ಹೆಸರು ಕಾಳು ಅದು ಕೂಡ ತುಂಬ ಚೆನ್ನಾಗಿ ಪ್ರೆಗ್ನೆಂಟ್ ಇರೋರಿಗೆ ಮತ್ತು ಮಕ್ಕಳಿಗೆ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಬಿಡ್ತೀನಿ ಇವಾಗ ನಾನು. ಹಿಟ್ಟು ಉಬ್ಬೋದು ಅಂದ್ಬಿಟ್ಟು ಕೆಳಗಡೆ ಒಂದು ಪಾತ್ರೆ ಇಟ್ಟು ಮೇಲ್ಗಡೆ ಮುಚ್ಚುತ್ತಾ ಇದ್ದೀನಿ. ಮತ್ತು ಸೋಡಾ ಇನೋ ಏನು ಕೂಡ ನಾನು ಆ್ಯಡ್ ಮಾಡ್ತಾ ಇಲ್ಲ. ನೋಡಿ ಫ್ರೆಂಡ್, ಬೆಳಗ್ಗೆ ಆಗಿದೆ. ಹಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ನೆನೆದು ಉಬ್ಬಿ ಬಂದಿಲ್ಲ. ಏನೋ ಸೋಡಾ ಕೂಡ ಹಾಕಿಲ್ಲ ನಾನು. ಹಿಟ್ಟು ನಾನು ಯಾವ ಕ್ವಾಂಟಿಟಿಯಲ್ಲಿ ರುಬ್ಬಿಟ್ಟಿದ್ದು ಅದೇ ಕ್ವಾಂಟಿಟಿಯಲ್ಲಿದೆ. ಇಷ್ಟೇ ದಪ್ಪ ಸಾಕು ಫ್ರೆಂಡ್ಸ್ ನನಗೆ. ಮತ್ತೆ ತೆಳು ಮಾಡ್ಕೊಳೋದಿಲ್ಲ ನಾನು. ತೆಳು ಆದರೆ ದೋಸೆ ತವದಿಂದ ಏಳೋದಿಲ್ಲ. ನಾನು ನಾನ್ಸ್ಟಿಕ್ ತವದಲ್ಲಿ ಹಾಕ್ತಾ ಇಲ್ಲ, ಕಬ್ಬಿಣ ಹಂಚಿನಲ್ಲೇ ದೋಸೆ ಹಾಕ್ತಾ ಇರೋದ್ರಿಂದ. ನೋಡಿ ಫ್ರೆಂಡ್ಸ್, ದೋಸೆ ಹಾಕ್ತೀನಿ ಇವಾಗ ಹಂಚಿನ ಮೇಲೆ.
ನೋಡಿ ಫ್ರೆಂಡ್ಸ್, ಈ ಥರ ಬೇಯ್ದಿದೆ. ಹಂಚಿ ಕೂಡ ಹಿಡಿಯೋದಿಲ್ಲ, ಸರಾಗವಾಗಿ ಹೇಳುತ್ತೆ. ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಕೊಡಬೇಕು ಮಕ್ಕಳಿಗೆ, ತುಂಬ ಚೆನ್ನಾಗಿರುತ್ತೆ ಹೆಲ್ತು. ತುಪ್ಪವನ್ನು ಒಂದು ಸಲ ಈ ಥರ ದೋಸೆ ರೆಸಿಪಿ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೆಲ್ದಿ ಕೂಡ ಇದೆ. 1-2 ತಿಂದರೆ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ. ಯಾಕಂದರೆ ಕಾಳುಗಳು ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದರಲ್ಲೇ ಕಾಳು ಕೊಟ್ಟಿದ್ದಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಮಾಮೂಲಿ ದೋಸೆ ಥರನೇ ಟೇಸ್ಟ್ ಬರುತ್ತೆ, ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅನ್ನೋದು ಬಿಟ್ಟರೆ ಮಾಮೂಲಿ ದೋಸೆ ಥರನೇ ಟೇಸ್ಟ್ ಇರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರೆಂಡ್ಸ್.